ಗಂಟೆಗೆ ಭದ್ರಾ ಡ್ಯಾಮಿಗೆ ಹೋದಾಗ ಕೇವಲ 20 ಜನ ಇದ್ವಿ. ಹೊನ್ನಾಳಿನ ಒಬ್ಬರೇ ಇದ್ದೆ. ಬಸವನ ಗೊಬ್ಬರ ಬಂದು ಕಡ್ಲೆ ಬಂದಿದ್ವಿ. ಹರಿಯಾಣ ಒಂದು 20 ಜನ ರೈತರು ಚಂದ್ರಚೇತಲ್ಲಿ. ಅವತ್ತು ತೀರ್ಮಾನ ಮಾಡಿ ಜೂನ್ 23ನೇ ತಾರೀಕು ಕೇವಲ ಒಂದೇ ದಿವಸ ಟೈಮ್ ಇತ್ತು. ನಮ್ಮ ಮುಖಂಡರುಗಳು ಹೆಂಗಣ ಬೇಡ ಬೇಡ ಏನಾಗಲ್ಲ ನಮ್ಮ ರೈತರು ಬರ್ತಾರೆ ಭರವಸೆ ಇತ್ತು. ಜೂನ್ 23ನೇ ತಾರೀಕು ಶನಿವಾರ 21 ಹೋದ್ರೆ 5 ಗಂಟೆಗೆ 4 ಗಂಟೆಗೆ 5:30 6 ಗಂಟೆಗೆ ಕರೆ ಕೊಟ್ವಿ. ಭಾನುವಾರ ಒಂದೇ ದಿವಸ ಟೈಮು. ಜೂನ್ 23ನೇ ತಾರೀಕು ಸೋಮವಾರ ಕರೆ ಕೊಟ್ವಿ. ಸುಮಾರು 5,000 ಜನ ಬಂದಿದ್ರು. 5,000 ಜನ ಬಂದ್ರು. ನಾವೇನ್ ಭದ್ರಾ ಡ್ಯಾಮ್ ಬಗ್ಗೆ ಇವತ್ತು ಹೋರಾಟ ಮಾಡ್ತೀವ? ನಮ್ಮ ರವೀಂದ್ರನಾಥ್ ಅವರು ನೆನ್ಪಡ್ಕೊಳ್ಬೇಕು. ಸತ್ಯದಲ್ಲಿ ಭದ್ರಾ ಅಂದ್ರೆ ರವೀಂದ್ರನಾಥ್ ಅಂದ್ರೆ ಭದ್ರಾ ಆ ಮನುಷ್ಯನ. ಯಾಕಂದ್ರೆ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನ ಮೊದಲಿಂದಲೇ ಭದ್ರಾ ಬಗ್ಗೆ ಹೋರಾಟ ಮಾಡುತ್ತೇಳಿ ದಾವಣಗೆರೆ ಜಿಲ್ಲೆಯಲ್ಲಿ ಇದ್ರೆ ಅದು ಎಸ್ ಎ ರವೀಂದ್ರನಾಥ್ ರೈತ ಮುಖಂಡರು ಮಾಜಿ ಸಚಿವರು ಅವರನ್ನು ಎಂಪಿಯಿಂದ ನೆನಪಾಡ್ಕೊಳ್ತೀವಿ. ಹೇಳ್ತೀನಿ ರವೀಂದ್ರನಾಥ್ ಅವರು ನಮಗೆ ಎಲ್ಲ ಹಂತದಲ್ಲಿ ಮಾರ್ಗದರ್ಶನ ಮಾಡಿದರೆ. ಕಳೆದ ವರ್ಷ ಭದ್ರಾ ಡ್ಯಾಮ್ ಲೀಕೇಜ್ ಆಗ್ತಿತ್ತು. ಯಾಕಂದ್ರೆ ಹೇಳ್ತೀವಿ, ನಾನು ಮಾಡಾಳ್ ಮಲ್ಲಿಕಾರ್ಜುನ ಬೆಂಗಳೂರಿಂದ ಹೊನ್ನಾಳಿಗೆ ಅವ್ರು ಚನ್ನಗಿರಿ ಬರ್ತಾ ಇದ್ವಿ. ಅವರ ಸಹೋದರೊಬ್ಬರು ಕರೆ ಮಾಡಿದ್ರು, ಹೆಸರು ಹೇಳಲ್ಲ, ಅವರ ಸಹೋದರರು ರೇಣುಕಾಚಾರ್ಯರೇ ಮಲ್ಲಿಕಾರ್ಜುನ್ ಏನ್ ಮಾಡ್ತೀವಿ, ಅಲ್ಲಿ ಡ್ಯಾಮ್ ಸೋಲ್ತಾ ಇದೆ ಹೇಳಿದಾಗ ನಾನು ಮಲ್ಲಿಕಾರ್ಜುನ್ ಬಸವ ನಾಯಕರು ರಾಜಶೇಖರ್ ನಾಗಪ್ಪನವರು ಕನ್ಯಾಬಾಜಿ ಅಜಯ್ ಯೋಗ್ಯರ ನಾಗರಾಜು ಪೂಜಾ ಚಂದ್ರಶೇಖರ್ ಕಳೆದ ವರ್ಷ ಡ್ಯಾಮ್ಗೆ ಭೇಟಿ ಕೊಟ್ಟು ಹೋರಾಟವನ್ನ ಮಾಡಿದ್ವಿ. ನಾವು ಸುಮ್ಕುದಂಗ. ಆದ್ರೆ ಇವತ್ತು ಹೋರಾಟ ವೈಜ್ಞಾನಿಕವಾದ ಹೋರಾಟವನ್ನು ಮಾಡ್ತಾ ಇದ್ವಿ. 23ನೇ ತಾರೀಕು ಚಿಕ್ಕಮಗಳೂರು ದಾವಣಗೆರೆ ಅಲ್ಲಿ ಶಿವಮೊಗ್ಗ ಡಿಸಿಗಳು ಪೊಲೀಸ್ ಅಧಿಕಾರಿಗಳು ಅವರು ರಾತ್ರೋರಾತ್ರಿ ಸಂಚು ಮಾಡ್ತಾರೆ. ತರೀಕೆರೆ ಶಾಸಕರು ಹೊಸದುರ್ಗ ಶಾಸಕರು ಯಾವ PRP ಪ್ರವಾಸಿ ಮಂದಿರದಲ್ಲಿ ರಾತ್ರಿ ಸಭೆ ಮಾಡ್ತಾರೆ. ಇದು ನನ್ನ ಎತ್ತದಾಣಿಗೆ ಸತ್ಯ. ತರೀಕೆರೆ ಶಾಸಕರು ಕೆಲವು ಗುಂಡಗಳನ್ನ ಎತ್ತಿ ಕಟ್ಟಿ ಸೋಮವಾರ ಬೆಳಗ್ಗೆ ಸೋಮವಾರ ಬರ್ತಾರೆ. ಆ ಹೋರಾಟವನ್ನು ಹತ್ತಿಕ್ಬೇಕಂತ ಹೇಳಿ ನಮ್ಮ ಹೋರಾಟವನ್ನು ಹತ್ತಿಕ್ಕದ ಪ್ರಯತ್ನ ಮಾಡಿದ್ರು. 144 144 ಸೆಕ್ಷನ್ ಅಂದ್ರೆ ಒಬ್ಬ ವ್ಯಕ್ತಿಗಿಂತ 2-3 ಸೇರಂಗಿಲ್ಲ. ಆದ್ರೆ ದಾವಣಗೆರೆ ಜಿಲ್ಲೆಯ ಜನ ಕಂಡು ಮೆಟ್ಟಿದ ಭೂಮಿ ಬೆಣ್ಣೆನಗರಿ ಮಧ್ಯ ಕರ್ನಾಟಕ ಹೋರಾಟ ಪ್ರಾರಂಭ ಆದ್ರೆ ಕಿಚ್ಚುತ್ತಿದೆ. ಹೆಂಗೆ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮ ಅಜಯ್ ಕುಮಾರ್ ಹೆಸರೇನ ಅಂತ ಮಾನ್ಯರಿಂದ ಈ ದೇಶಕ್ಕೆ ಸ್ವತಂತ್ರ ಬಂತು. ಅದೇ ರೀತಿ ನಾವು ಶಿವಮೊಗ್ಗ ಜಿಲ್ಲೆಯವರೇ, ನಾವು ಚನ್ನಗಿರಿ ಹೊನ್ನಾಳಿ. ನಮಗೆ ನಿಜವಾದ ಹೇಳ್ತೀನಿ, ಶಿವಮೊಗ್ಗ ಏನಾದರೂ ಹೋರಾಟವನ್ನ ಕಲಿಸ್ಕೊಟ್ಟಿದೆ, ಶಿಸ್ತು ನಮಗೆ ಇವತ್ತು ಈ ಮಟ್ಟಕ್ಕೆ ಬರ್ತೀವಿ ಅಂದ್ರೆ ಮಾತೃ ಜಿಲ್ಲೆಯನ್ನು ನೆನಪಾಡ್ಕೊಳ್ಬೇಕು. ಶಿವಮೊಗ್ಗ ವಿಶೇಷವಾಗಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡೆಯುವುದು. ಯಡಿಯೂರಪ್ಪನವರಿಂದ ಹೋರಾಟವನ್ನು ಕಲಿತು ಹೊನ್ನಾಳಿ ಚನ್ನಗಿರಿ ಇಡೀ ರಾಜ್ಯ ಕಲಿತು. ಹಾಗಾಗಿ ನಾವು 23ರಂದು ಇಲ್ಲೇ ಪೊಲೀಸ್ TR ಗ್ರೌಂಡ್ ಇದೆ, ಇಲ್ಲೇ ಪ್ರವಾಸಿ ಮಂದಿರ ಪಕ್ಕದಲ್ಲಿ ನಮ್ಮನ್ನೆಲ್ಲ ಬಂಧಿಸಿ 100 ಜನ ಕರೆ ತಂದ್ರು. ನಾವೇನು ಕಡ್ಲೆಕಾಯಿ ತಿಂತೀವ? ಶೇಂಗಾ ಬೀಜ, ಬಡವರು ಬಾದಾಮಿ ಶೇಂಗಾ ಬೀಜ, ಕೆಲವರು ಪಿಸ್ತಾ ಬಾದಾಮಿ ದ್ರಾಕ್ಷಿ, ಅವರು ಗೋಡಂಬಿ ತಿಂದ್ರೆ ನಾವು ಖಾರ ಮಂಡಕ್ಕಿ ತಿಂದು ಜೀವನ ಮಾಡ್ತಾರೆ. ನಾವೆಲ್ಲ ಅವತ್ತು ಯೋಚನೆ ಮಾಡಿ TR ಗ್ರೌಂಡ್ ಅಲ್ಲಿ ತೀರ್ಮಾನ ಮಾಡಿದ್ವಿ. ಜೂನ್ 25ನೇ ತಾರೀಕು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕು. 28ನೇ ತಾರೀಕು ನಾವು ದಾವಣಗೆರೆಗೆ ಬಂದ್ಗೆ ಕರೆ ಕೊಟ್ವಿ. ರವೀಂದ್ರನಾಥ್ ಮನೆಯಲ್ಲಿ ಪೂರ್ವ ಸಭೆ ಸೇರಿದ್ವಿ, ಚರ್ಚೆ ಮಾಡಿದ್ವಿ. ನಂದು ಕಾಲ್ ಸರಿಲ್ಲ ಆದ್ರೆ ಎತ್ತಿದ್ದೀನಿ ಅಷ್ಟೇ. ಅವತ್ತು ಬೈಕ್ ರ್ಯಾಲಿ ಮಾಡಕ್ಕಾಗಬೇಕು. ಯಾರು ದಯವಿಟ್ಟು ಹೋರಾಟ ಬಂದಿರ್ತಕ್ಕಂಥ ಕಿಚ್ಚು ನಮ್ಮಲ್ಲಿರಬೇಕು. ನಮ್ಮ ಹಕ್ಕು ನಮ್ಮ ನೀರು. ರವೀಂದ್ರನಾಥ್ ಮನೆಯಲ್ಲಿ ಮೀಟಿಂಗ್ ಮಾಡಿ ಸಭೆ ಮಾಡಿ ನಾವು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಆವತ್ತು
ರವೀಂದ್ರನಾಥ್ ನಾನು ನಮ್ಮೆಲ್ಲ ಮುಖಂಡರು ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಸ್ ಮಲ್ಲಿಕಾರ್ಜುನ್ ಕರೆ ಮಾಡ್ತೀನಿ. ನೋಡ್ರಿ ಮಂತ್ರಿಗಳೇ, ನಾಳೆ ಅನ್ಯಾಯ ಆಗುತ್ತೆ, ಅನಾಹುತ ಆಗುತ್ತೆ. ನಾನು ಪಕ್ಷ ನೀವು ಯಾವುದೇ ಪಕ್ಷ ಸರ್ಕಾರ ಟೀಕೆ ಮಾಡೋ ಸಿದ್ಧವಾಗಿಲ್ಲ. ಜಿಲ್ಲಾ ಮಂತ್ರಿಗಳೇ ಇದನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ವಿ. ಪಕ್ಷ ಮಾಡಿದ್ರೆ ಅವ್ರಿಗೆ ಕರೆ ಮಾಡ್ತಿರ್ಲಿಲ್ಲ. ಅದು ಒಂದು ವಾರ ಮುಂಚೆ ದಾವಣಗೆರೆ ಲೋಕಸಭಾ ಸದಸ್ಯರು, ಜಿಲ್ಲಾ ಸಚಿವರು, ಹೌದು ದಾವಣಗೆರೆ ಜಿಲ್ಲೆ ರೈತರಿಗೆ ಅನ್ಯಾಯ ಇದೆ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರು. ಅಂದ್ರೆ ಈ ಸರ್ಕಾರ ನಮ್ಮ ರೈತರಿಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಪ್ರಯತ್ನ ಮಾಡಿದ್ರು. ನಾವೇನು ಜಿಲ್ಲಾ ಮಂತ್ರಿಗಳು ನೋಡ್ರಿ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳಿದ್ರು. ನಾವು ಬಂದ್ಗೆ ಕರೆ ಕೊಟ್ಟಾಗ ಜಿಲ್ಲಾ ಮಂತ್ರಿಗಳು ಕರೆ ಮಾಡಿದ್ರು, ಸಮಿ ಹೋರಾಟ ಬೇಡಪ್ಪ, ಬಂದ್ ಮಾಡು, ದಾವಣಗೆರೆ ಬಂದ್ ಮಾಡ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ ಬೇಡ ಅಂತ ಹೇಳಿ. ಮಂತ್ರಿಗಳೇ, ನೀವು ಸರ್ಕಾರದ ಒಬ್ಬ ಪ್ರತಿನಿಧಿ, ಜಿಲ್ಲಾ ಮಂತ್ರಿಗಳು, ನೀವು ನಿಮ್ಮ ಕೆಲಸವನ್ನು ಮಾಡ್ರಿ. ಆದ್ರೆ ರೈತರು ನಾವು ನಮ್ಮ ಹೋರಾಟವನ್ನ ಮಾಡ್ತೀವಂತ ನಾವು ಸಚಿವರಿಗೆ ಹೇಳಿದ್ವಿ.